ಮಾತಾಡೋದು ನನಗೆ ವಿಚಾರ
ಅನ್ಯಾಯ ಅತ್ಯಾಚಾರ ನೋಡಿದ ತಕ್ಷಣವೇ ಅದನ್ನು ಎಸಗಿದವ ಶರಕ್ಷಣ ಮಾಡಿದವ. ಅಷ್ಟೇ ಯಾಕೆ ವನವಾಸಕ್ಕೆ ಹೋಗುವ ಮುನ್ನ ಪಾಂಡವರು ನಿಮ್ಮ ಪಿತೃಶ್ರೀಯ ದರ್ಶನವೂ ಪಡೆಯಲಿಲ್ಲ. ಅದು ಹೋಗಲಿ, ಅವರ ಪ್ರಿಯ ಶಿಷ್ಯರನ್ನು ಸಹ ಪಡೆಯಲಿಲ್ಲ. ಹಿಂದೆ ಘಟನೆಯಿಂದ ಅವರು ಪಿತಾಶ್ರೀ ಅವರನ್ನು ತುಚ್ಛ ಭಾವನೆಯಿಂದ ನೋಡುತ್ತಿದ್ದಾರೆ. ಪಾಂಡವರಿಗೆ ಮುಂಜಾನೆಯವರೆಗೆ ಹೊಡೆದರು. ನಿಮ್ಮ ಪಿತೃಶ್ರೀಯವರು ಬಂದರು. ಅಪ್ಪಾಜಿ, ನಿನ್ನೆ ರಾಜಸಭೆಯಲ್ಲಿ ಸುಮ್ಮನೆ ಕೇಳಿದ್ದೀರಿ. ನಿನ್ನೆ ಇದ್ದ ಪ್ರಶ್ನೆ ಒಂದೇ ಸಮಯದಲ್ಲೇ ಇದು ನಾಳೆ. ಈ ಪ್ರಶ್ನೆಗಳನ್ನು ಉತ್ತರಿಸಿದ ಅವಶ್ಯಕ ಇಲ್ಲ. ಅಪ್ಪಾಜಿ, ರೋಮನ್ಯಾಪನ ಹೊರಡುವುದು ಯಾಕೆ ಹೇಳಲಿಲ್ಲವೋ ಕೊನೆಗೆ ಅವಳು ನೆಮ್ಮದಿಗೆ ಬಂದಳು. ನಿಮ್ಮನ್ನು ಅಂಗರಾಜೆ ಬೇಡಿಕೊಂಡಳು. ಆಚಾರ್ಯರೇ, ಈಗ ಪಾಂಡವರ ಸಂಬಂಧಿಲ್ಲ, ಕೌರವ ಸಂಬಂಧಿಲ್ಲ, ಇದುವರೆಗೂ ಗುರುಗಳು ದುರ್ಯೋಧನ ಹೇಳುವುದನ್ನು ಕೇಳುತ್ತಿಲ್ಲವೇ?
ಸಾಧ್ಯವಿಲ್ಲವೇ? ಅಂದರೆ ನಾವು ಯುದ್ಧದಲ್ಲಿ ಗೆಲ್ಲಲು ಸಾಧ್ಯವಿಲ್ಲ? ನಾನು ಹಾಗೆ ಹೇಳಲಿಲ್ಲ. ಬದಲಾಗಿ ಯುದ್ಧದ ನಿಯಮಗಳನ್ನು ಪಾಲಿಸಿ ದ್ರೋಣರನ್ನು ಪರಾಜಿತಗೊಳಿಸಲು ಸಾಧ್ಯವಿಲ್ಲ. ಹಾಗಾದರೆ ಈಗ ಏನು ಮಾಡುವುದು? ಮೊದಲು ಅಶ್ವತ್ಥಾಮನನ್ನು ಕೊಲ್ಲಬೇಕು. ಆಗ ದ್ರೋಣರು ತನ್ನ ಆತ್ಮಧೈರ್ಯವನ್ನು ಕಳೆದುಕೊಂಡು ತನ್ನ ಕೈಯಿಂದ ಶಸ್ತ್ರಗಳನ್ನು ಛೇದಿಸುತ್ತಾರೆ. ಇದು ಕೂಡ ಕ್ಲಿಷ್ಟಕರವಾದುದೇ. ಅಶ್ವತ್ಥಾಮನನ್ನು ಸೋಲಿಸುವುದು ಅಷ್ಟೊಂದು ಸುಲಭವಲ್ಲ, ಏಕೆಂದರೆ ಅವನು ಮಹಾಪರಾಕ್ರಮಿ. ನನ್ನ ಮಾತು ಕೇಳುತ್ತಾದರೆ ನಾನು ಉಪಾಯ ಹೇಳಬೇಕು. ಅನುಯುಕ್ತವಾದ ಉಪಾಯವಾದರೆ ನಿಸ್ಸಂದೇಹವಾಗಿ ಮಾಡೋಣ. ಹೌದು, ಖಂಡಿತವಾಗಿ ಮಾಡೋಣ. ಮೊದಲು ಉಪಾಯವೇನೆಂದು ಹೇಳು. ಹಾಗಾದರೆ ಒಂದು ಸಂಚನ್ನು ನಿರ್ಮಿಸೋಣ. ಯುದ್ಧದಲ್ಲಿ ಅಶ್ವತ್ಥಾಮ ಎಂಬ ಆನೆ ಇದೆ. ಆ ಆನೆ ಭೀಮನ ಕೈಗೆ ಬಂಧಿಸಿದರಾಯಿತು. ನಾನು ನಿಸ್ಸಂಶಯವಾಗಿ ಅದನ್ನು ಕೊಲ್ಲುತ್ತೇನೆ. ಯುದ್ಧದಲ್ಲಿ ಅಶ್ವತ್ಥಾಮ ಅಭಿನಂದನೆಂದು ಕೋಲಾಹಲ ನಡೆಸೋಣ. ದ್ರೋಣರು ಇದನ್ನು ನಂಬುವರೇ? ಇಲ್ಲ, ನಿಶ್ಚಂದವಾಗಿ ಅವರು ಇದನ್ನು ನಂಬುವುದಿಲ್ಲ. ಆಗ ಅವರು ದುಷ್ಟರಲ್ಲಿ ಕಟ್ಟಿಕೊಳ್ಳುತ್ತಾರೆ. ಈ ಸುದ್ದಿ ಸತ್ಯವಾಗುತ್ತಾ ಎಂದು. ನಾನು ಧರ್ಮರಾಯ, ಎಂದಿಗೂ ಮಿಥ್ಯವನ್ನು ನುಡಿಯುವುದಿಲ್ಲ. ಯುಧಿಷ್ಠಿರ, ನೀನು ಸತ್ಯವನ್ನೇ ನುಡಿ. ಆದರೆ ಹತನಾದದ್ದು ಅಶ್ವತ್ಥಾಮ ಎಂಬ ಜೋರಾಗಿ ಹೇಳಿ. ಹತನಾದದ್ದು ಅಶ್ವತ್ಥಾಮ ಆನೆ ಎಂದು ನಿಧಾನವಾಗಿ ಹೇಳಿ. ಅದೇ ವೇಳೆಗೆ ಕೋಲಾಹಲವನ್ನು ಎಬ್ಬಿಸೋಣ. ಆವಾಗ ದ್ರೋಣರು ತಮ್ಮ ಪುತ್ರ ಅಶ್ವತ್ಥಾಮ ಹತನಾದನೆಂದು ಭಾವಿಸಿ ಖಂಡಿತ ಶಸ್ತ್ರವನ್ನು ತ್ಯಜಿಸುತ್ತಾರೆ. ಅದೇ ವೇಳೆಗೆ ದುಷ್ಟ ದುಮ್ಮನ ತಂದೆ ದ್ರುಪದಿಯಾದ ಅವಮಾನ ತೀರಿಸಿಕೊಳ್ಳುವುದು. ಪ್ರತಿ ಕಾಲದಾಗಿಯಲು ಬಿದ್ದು ಬೆಂದು ಹೋಗದಿರಿ. ನನಗೆ ನನ್ನ ಕರ್ತವ್ಯ ಮಾಡುತ್ತೀರಿ. ನೀವು ಯಾರ ದೃಷ್ಟಿಯಿಂದಲೂ ತಪ್ಪಿಸಿಕೊಳ್ಳಬಹುದು, ಆದರೆ ನನ್ನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ, ಅಸಾಧ್ಯ, ಅಸಾಧ್ಯ. ಯುದ್ಧದಲ್ಲಿ
ರಕ್ಷಿಸಿಕೊಳ್ಳಿ. ಉಳಿದ ಸೂರ್ಯ ಮಾತ್ರ ಕಾಣುತ್ತಾ ಮೇಲೆ ಕ್ಷಮಿಸಿರಿ ನನ್ನನ್ನು. ನಾನೇನನ್ನು ಹೇಳಲಿಕ್ಕಾಗುವುದಿಲ್ಲ. ಯಾರು ಹೇಳುತ್ತಿಲ್ಲ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಇಳಿಸಲಿಲ್ಲ. ಇನ್ನು ಅಶ್ವತ್ಥಾಮ ನನ್ನ ಕೊಟ್ಟೆಯ ಅಶ್ವತ್ಥಾಮ ಮಾನವನ ಮಗನು. ಬೇಡ. ಅದು ನಿಮ್ಮ ಹಾಗೆ ಕೋಲಾಹಲವನ್ನು ಹೇಳ್ತಿದ್ದೇನೆ. ನಾಲ್ಕು ಕಡೆಗೆ ಅವಮಾನ ನಡೆದಿದೆ. ಹೀಗಿರುವಾಗ ನಾನು ಹೇಗೆ ಹೇಳಲಿ? ಸತ್ತಿದ್ದು ನಿಮ್ಮ ಮಗನೋ ಅಥವಾ ಅಶ್ವತ್ಥಾಮನೋ ಎಂದು? ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ಯಾರು ಹೇಳುತ್ತಿಲ್ಲ. ಒಬ್ಬರು ಹೇಳುವುದಕ್ಕೆ ಸಿದ್ಧರಿಲ್ಲ. ಯುಧಿಷ್ಠಿರನೇ ಕೇಳಬೇಕು. ಯುಧಿಷ್ಠಿರ, ಯುಧಿಷ್ಠಿರ. ರಾಮಗುರುಗಳೇ, ಯುಧಿಷ್ಠಿರ, ಈ ಕೋಲಾಹಲವನ್ನು ಕೇಳಿದ್ಯಾ? ಹೌದು ಗುರುಗಳೇ. ನನ್ನ ಹೃದಯದಲ್ಲೂ ಕೇಳಿ ನಡುಗುತ್ತಿದೆ. ಯಾವುದು ಗೊತ್ತಾಗುತ್ತಿಲ್ಲ. ನೀನು ನಿಜ ಹೇಳ್ತೀಯಾ? ಅದಕ್ಕೆ ನಿನ್ನನ್ನು ಕೇಳುತ್ತಿರುವೆ. ನನಗೆ ಗುರುದಕ್ಷಿಣ ಬೇಕು. ಇಲ್ಲಿ ಯುದ್ಧ ಭೂಮಿಯಲ್ಲಿ ಹೌದು, ಇದೇ ಯುದ್ಧ ಭೂಮಿಯಲ್ಲಿ ಇಲ್ಲಿ ಎಲ್ಲವೂ ಸತ್ಯ ಮತ್ತು ಅಲ್ಪ ಮಿಥ್ಯವೂ ಇದೆ. ನನಗೆ ಗುರುದಕ್ಷಿಣ ರೂಪದಲ್ಲಿ ಹೇಳು. ಕೊಲ್ಲಲ್ಪಟ್ಟವನು ಯಾರು? ಅಶ್ವತ್ಥಾಮ ಎಂಬ ಆತ್ಮನೆಂದ ಮಗನು. ನನಗಷ್ಟೇ ಗೊತ್ತು, ಸತ್ತಿದ್ದು ಅಶ್ವತ್ಥಾಮನೆಂದು. ಮನುಷ್ಯನ ಕಾರ್ಯ ನೀನು ನೀಡುವ ಉತ್ತರ ನನ್ನ ಉಸಿರಾಟವನ್ನು ನಿರ್ಧರಿಸುತ್ತದೆ. ಹೇಳು, ಕೂಡಲೇ ಹೇಳು. ಅಶ್ವತ್ಥಾಮ ಸತ್ತಿದ್ದು ನಿಜ. ಮನುಷ್ಯ ಅಯ್ಯೋ, ಅಶ್ವತ್ಥಾಮ ಕೊಲ್ಲಲ್ಪಟ್ಟನೆ. ಈಗ ನಾನು ಬದುಕಿದ್ದು ಏನು ಮಾಡಲಿ? ಇಲ್ಲ, ಈಗ ನನ್ನಿಂದ ಯುದ್ಧ ಸಾಧ್ಯವಿಲ್ಲ. ಇಲ್ಲ, ಈಗ ನನ್ನಿಂದ ಯುದ್ಧ ಸಾಧ್ಯವಿಲ್ಲ. ಅಶ್ರು, ನೀನು ಬದುಕಿದ್ದೀಯ ಕಂದ. ಕೆಲ ಕ್ಷಣಗಳ ಹಿಂದೆ ಯುದ್ಧದಲ್ಲಿ ಸಾವನ್ನಪ್ಪಿದೆಂದು ಈ ಧರ್ಮರಾಜನು ಸುಳ್ಳು ಹೇಳಿದ. ಯಾಕೆ? ಗುರುದಕ್ಷಿಣೆ ರೂಪದಲ್ಲಿಯೂ ಸುಳ್ಳು ಹೇಳಿದ. ಯಾಕೆ? ಯಾಕೆ? ಗುರುಗಳೇ, ನಾನು ಸತ್ಯವನ್ನೇ ನುಡಿದಿದ್ದೇನೆ. ಗದ್ದಲ ಕೋಲಾಹಲ ಹೆಚ್ಚಾಗಿ ನಿಮಗೆ ಕೇಳಿಸದಿದ್ದರೆ ನಾನೇನು ಮಾಡದೆ? ಸರಿಯಾದ
ಮತ್ತು ಸಂಪರ್ಕಿಯನ್ನು ಮಾಡ್ಕೋಬೇಕಂತ ವಿಚಾರ ತಿಳಿಸಿಕೊಡ್ತೀನಿ. ಹಾಗೇನೆ ಈ ನಾಟಕದ ನಿರ್ದೇಶಕರು ಮತ್ತೆ ಸಂಗೀತಗಾರರು ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಈ ಕಾಲೇಜಿನ ಅಧ್ಯಾಪಕರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ನಮ್ಮ ಆಕ್ಸ್ಫರ್ಡ್ನ ಪ್ರಾಂಶುಪಾಲರು ಸಂಜೀವ್ ಸರ್ ಮತ್ತೆ ಸತ್ಯನಾರಾಯಣ ಶ್ರೇಷ್ಠಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಮ್ಮ ನಾನು ಪಲ್ಲವಿ ಗುರುಶಾಂತ್ ನೆಲ್ಲೂರು ಸೆಕೆಂಡ್ PUC ಕಲಬುರಗಿ. ಲತಾ ಸುಭಾಷ್ ಗ್ರಾಡ್ಯುಯೇಟೆಡ್ PVC ಫಸ್ಟ್ ಕಲಬುರಗಿ. ಪೂಜಾ ಸುರೇಶ್ ಶವಾನ್ ಕಲಬುರಗಿ ಫಸ್ಟ್ PUC. ಈಶ್ವರಿ ಅಣ್ಣಪುರ ವಿಶ್ವಕರ್ಮ ಫಸ್ಟ್ PU ಕಲಬುರಗಿ. ಚೇತನ್ ಕಲ್ಕೇರಿ ಫಸ್ಟ್ PU ಕಲಬುರಗಿ. ರಾಧಿಕಾ ಶಿವಮೂರ್ತಿ BA ಥರ್ಡ್ ಟರ್ಮ್ ಕಲಬುರಗಿ. ಶ್ರವಣ್ಯ ಬಸವರಾಜ್ ತಡ್ಕಲ್ ಸೆಕೆಂಡ್ ಇಯರ್ PUC ಕಲಬುರಗಿ. ಪಾರ್ಥಸಾರಥಿ ಶುಭವರ್ಧನ್ ದೀಕ್ಷಿತ್ ಸೆಕೆಂಡ್ PUC ಕಲಬುರಗಿ. ಹನುಮಂತ್ ಪ್ರಕಾಶ್ ಸೆಕೆಂಡ್ PUC. ಆಕಾಶ್ ಬಸವರಾಜ ಸರಡಿ ಸೆಕೆಂಡ್ PUC ಕಲಬುರಗಿ. ಈಗ ತಂತ್ರಜ್ಞರ ಪರಿಚಯ. ವಾದ್ಯ ಸಂಗೀತ ಡಾಕ್ಟರ್ ವಿಶ್ವರಾಜ್ ಪಾಟೀಲ್. ಸಂಗೀತ ಸಂಯೋಜನೆ ಹಾಗೂ ನಿರ್ವಹಣೆ ಶಾಂತಂಗೆ ಮಠಪತಿ. ನಾನು ನಮಸ್ಕಾರ. ಹಾಗೂ ಈ ನಾಟಕದ ರಚನಾಕಾರರು ಕೂಡ ನಾನೇ. ಈ ನಾಟಕವನ್ನು ನಾನೇ ಬರೆದಿದ್ದೇನೆ. ಗಂಗೋತ್ರಿ ಮಠಪತಿ ಈ ನಾಟಕವನ್ನು ನಿರ್ದೇಶಿಸಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಹಾಗೂ ಬೆಳಕಿನ ವಿನ್ಯಾಸ ಹರಿಕೃಷ್ಣ SP ಹಾಗೂ ತಾಂತ್ರಿಕ ಸಹಾಯವನ್ನು ಸರ್ದಾರರು ಮಾಡಿರುತ್ತಾರೆ. ಹಾಗೂ ಇಲ್ಲಿ ಆಯೋಜನೆ ಮಾಡಿರುವಂತ ನಮ್ಮ ಮಹೇಶ್ ಮೋದಿ ಹಾಗೂ ತಂಡದಲ್ಲಿ ಕೂಡ ನಮ್ಮ ಕಾಲೇಜು ತಂಡ ತುಂಬ ಆಭಾರಿಯಾಗಿದ್ದರೆ ಒಳ್ಳೆ ವ್ಯವಸ್ಥೆ ಮಾಡಿದ್ರು. ಅವರಿಗೂ ಕೂಡ ನನ್ನ ಪರವಾಗಿ ನನ್ನ ಕಾಲೇಜಿನ ವಿದ್ಯಾರ್ಥಿ ಪರವಾಗಿ ಧನ್ಯವಾದಗಳು ಮಾಡ್ತೇನೆ. ಜೊತೆಗೆ ನಮ್ಮ ಈ ಇಡೀ ತಂಡವನ್ನು ಕಟ್ಟಿಕೊಂಡು ನಮ್ಮ ಕಾಲೇಜಿನ ಮುಖ್ಯಸ್ಥರು ಬರ್ತಾರೆ. ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಈಗ ನಿರ್ದೇಶಕರಿಗೆ ಒಂದು ಕೃತಜ್ಞತೆಯಿಂದ ಒಂದು ನೆನಪಿನ ಕಾಣಿಕೆ ಮತ್ತು ಸನ್ಮಾನ ಕಾರ್ಯಕ್ರಮವಿರುತ್ತೆ. ನಿರ್ದೇಶಕರು ದಯಮಾಡಿ ಬರಬೇಕಂತ ನಾನು ಕೇಳ್ಕೊಳ್ತೀನಿ. ನಿರ್ದೇಶಕರು ಒಂದು ಜೋರಾದ ಚಪ್ಪಾಳೆ.
ನನಗೆ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಿಂಧೂರು ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗೆ ಧನ್ಯವಾದವನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ನನಗೆ ನಿರ್ದೇಶನ ಕೊಟ್ಟಿದ್ದಾಗಿ ರಂಗಾಯಣ ಕಲಬುರ್ಗಿ ಸುಜಾತ ಮೇಡಮ್ ಅವರು, ಜಗದೀಶ್ವರ ಮೇಡಮ್ ಅವರು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮ್ಮ ಪುರುಷರು ಮಾಡಿದ್ದು ಇದು ಮೊದಲ ಮಹಿಳಾ ನಿರ್ದೇಶಕಿ ಏನಾಗಿದೆ ಮಧ್ಯಾಹ್ನ ಇನ್ನೊಬ್ಬ ಮಹಿಳಾ ನಿರ್ದೇಶನದ ನಾಟಕವನ್ನು ನೋಡ್ತೀನಿ. ನನಗೆ ಅನಿಸಿತ್ತು ಈ ಕಾಲೇಜು ರಂಗೋತ್ಸವಕ್ಕೆ ಎಲ್ಲ ಜಿಲ್ಲೆಯಿಂದ ಮಹಿಳೆಯರಿಗೆ ಮಾಡಬೇಕು ಅನ್ನೋದು ನನ್ನ ಆಸೆ ಇತ್ತು. ಆದರೆ ಎಲ್ಲ ಕಡೆ ಮಹಿಳೆಯರು ಸಿಗಲಿಲ್ಲ ನನಗೆ. ಅಂದರೆ ಏನರ್ಥ, ಮಹಿಳಾ ನಿರ್ದೇಶಕಿಯರ ಕೊರತೆ ಇದೆ ಅಂತ ನಮ್ಮ ಭಾಗದಲ್ಲಿ. ಇನ್ನೂ ಹೆಚ್ಚು ಮಹಿಳಾ ನಿರ್ದೇಶಕರು ಬರಬೇಕು, ಮುಂದಿನ ದಿನಮಾನಗಳಲ್ಲಿ ಬರ್ತಾರೆ ಎನ್ನುವ ನಿರೀಕ್ಷೆಯೊಂದಿಗೆ ಈಗ ನಮ್ಮ ಗಂಗೋತ್ರಿ ನಿರ್ದೇಶನದ ಈ ನಾಟಕ ತುಂಬ ಸೊಗಸಾಗಿತ್ತು. ನೀವು ಇದು 3ನೇ ನಾಟಕ ನೋಡ್ತಾ ಇದ್ದೀರಿ, ಮಹಾಭಾರತದ ಕಥೆಯನ್ನೇ ಆಧರಿಸಿದ 3ನೇ ನಾಟಕ. ನೀವು ಪಠ್ಯ ಓದಿದರೆ ಇಮಿಡಿಯೇಟ್ ಆಗಿ ನೀವು ತಿಳಿಯಲ್ಲ. ಈಗ ನೀವು ಬಹುಶಃ ಈ ಒಂದು ಘಟನೆ ಮಹಾಭಾರತದ್ದು ನಿಮ್ಮ ಮನಸ್ಸಲ್ಲಿ ಅಚ್ಚೊತ್ತಿದೆ ಅಂತ ನಾನು ಅನ್ಕೋತೀನಿ. ಆದ್ದರಿಂದ ಸ್ವಲ್ಪ ಮಹಿಳೆಯರೇ ಇದ್ದೀರಿ, ಜೋರಾದ ಚಪ್ಪಾಳೆ ಹಾಕ್ರಿ. ಮೊದಲ ನಿರ್ದೇಶನ ಅನ್ಕೋತೀನಿ ಎಂತಲ್ಲ. ಓಕೆ ಓಕೆ, ಗೌರ್ಮೆಂಟ್ ಪ್ರಾಜೆಕ್ಟ್ ಫಸ್ಟ್ ಅಂತೆ. ಆಮೇಲೆ ಎಲ್ಲರೂ ಹೆಚ್ಚು ಜನ ಮಹಿಳೆಯರೇ ಇದ್ದಾರೆ ನೋಡಿ, ಹುಡುಗಿಯರೇ ಇದ್ದಾರೆ. ಜಾಸ್ತಿ ಪಾತ್ರಧಾರಿಗಳು ಹುಡುಗಿಯರೇ ಇದ್ದಾರೆ. ಬಹಳ ಸಂತೋಷ. ಹುಡುಗಿಯರೇ ಮುಂದೆ ಬನ್ನಿ, ಯಾಕೆಂದ್ರೆ ಪುರುಷರದ್ದು ಬಹಳ ಆಗಿದೆ. ತುಂಬಾ ಜನ ಪುರುಷರೇ ಎಲ್ಲ ನಾಟಕ, ಎಲ್ಲ ನಿರ್ದೇಶನ, ಎಲ್ಲ ಲೈಟಿಂಗ್, ಎಲ್ಲ ಮ್ಯೂಸಿಕ್ ಎಲ್ಲರೂ ಮಹಿಳೆಯರಿರ್ಬೇಕು. ಮುಂದಿನ ದಿನಮಾನಗಳಲ್ಲಿ ಅದನ್ನೇ ಹೇಳ್ತೀನಿ ನಾನು, ಒಂದು ನಾಟಕ ಎಲ್ಲರೂ ಮಹಿಳೆಯರೇ. ಒಂದೇ ಅರ್ಥ, ನಮ್ಮ ಪುರುಷರ ದ್ವೇಷ ಅಲ್ಲ, ಮಹಿಳೆ ಹೆಚ್ಚಾಗಿ ಬರಲಿ ಅನ್ನೋ ಒಂದು ಇದರಿಂದ ಮಾತ್ರ ಅಷ್ಟೇ. ಎಲ್ಲರಿಗೂ ನಿಮ್ಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು. ಯಾಕಂದ್ರೆ ಎಲ್ಲರೂ ನಿಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ. ಮೊದಲಂತ ಅನ್ಸೋದಿಲ್ಲ, ನಾಟಕ ತುಂಬ ಅಚ್ಚುಕಟ್ಟಾಗಿ ನಿಮ್ಮ ಪಾತ್ರನ, ನಿಮ್ಮ ನಾಟಕನ ತಲುಪಿಸಿದ್ದೀರಾ. ಅದಕ್ಕಾಗಿ ರಂಗಾಯಣ ಕಲಬುರ್ಗಿಯಿಂದ ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಿರ್ದೇಶಕರು ಕೂಡ ನಾಟಕ ತುಂಬ ಅದ್ಭುತವಾಗಿ, ತುಂಬ ರಿಚ್ನೆಸ್ ಆಗಿ ಕಲ್ಕೊಟ್ಟಿದ್ದೀರಾ. ನಿಮಗೂ ಧನ್ಯವಾದಗಳು. ಈಗ ನೀವು 20 ದಿನಗಳಲ್ಲಿ ರಂಗ ತರಬೇತಿ ಶಿಬಿರ ಅಂತ ಮಾಡಿದ್ರಿ ನಿಮ್ಮ ಕಾಲೇಜಿಯಲ್ಲೇ. ನಮ್ಮ ರಂಗಾಯಣ ಕಲಿಂಗ ಒಬ್ಬ ನಿರ್ದೇಶಕರು ನಿಮಗೆ ಏನೆಲ್ಲ ಬೇಕು ಅದಕ್ಕೆ ಪರಿಕರಗಳನ್ನ ತಗೊಂಡು 20 ದಿನಗಳಲ್ಲಿ ನಿಮಗೆ ರಂಗ ತರಬೇತಿ ಏನೇನು ಅನಿಸ್ತು, ಏನೆಲ್ಲ ಕಲಿಸ್ಕೊಡ್ತೀವಿ ನಿಮಗೆ. ಇದಕ್ಕಿಂತ ಮುಂಚಿತವಾಗಿ ನಿಮಗೆ ರಂಗಭೂಮಿ ಅಂದರೆ ಅಲ್ಲಿ ಏನೆಲ್ಲ ಇರ್ತವೆ, ಆಮೇಲೆ ನೀವು ಇದಕ್ಕೆ ಬಣ್ಣ ಹಚ್ಕೊಳ್ತೀರಾ, ಈ ರೀತಿ ತುಂಬ ರಿಚ್ ಆಗಿ ವಸ್ತ್ರ ಅಲಂಕಾರ ಮಾಡ್ತೀರಾ. ಇದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು, ಏನೆಲ್ಲ ಕಲಿತೀರಿ? ರಮ್ಯಾ ತಡ್ಕಲ್, ಕಲಬುರ್ಗಿಯಿಂದ ಬಂದಿದ್ದೀನಿ. ನಾನು ಸೆಕೆಂಡ್ PUC. ನಾನು ಅಶ್ವತ್ಥಾಮ ಪಾತ್ರನೂ ಧರಿಸಿಕೊಂಡು ಪ್ರೋಗ್ರಾಮಲ್ಲಿ ಪಾಲ್ಗೊಳ್ಸಿಕೊಂಡಿದ್ದೆ. ಇದು ರಂಗಭೂಮಿ ಹೇಗಿದೆ ಅಂತಂದ್ರೆ ನಮಗೇನೋ ಇದ್ರ ಬಗ್ಗೆ ಐಡಿಯಾ ಇದ್ದಿದ್ದಿಲ್ಲ. ಲೈಕ್ ನಮ್ಗೆ ಗೊತ್ತಿದ್ದಿಲ್ಲ ಇದು ಹ್ಯಾಂಗಿರ್ತದ. ನಮ್ಮ ಫಸ್ಟ್ ಸ್ಟೆಪ್ ಇತ್ತು ನಮ್ದು. ಲೈಕ್ ಇಲ್ಲಿ ಬಂದ್ಮೇಲೆ ನಮ್ಮ ಲಾಸ್ಟ್ ಇವಾಗ ನಾವು ಪರ್ಫಾರ್ಮ್ ಮಾಡಿದ್ಮೇಲೆ ನಮ್ಗೆ ಅನ್ಸಿತ್ತು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇಡಬೇಕಿದೆ ಭೂಮಿಗೆ, ಮತ್ತೊಂದ್ಸರಿ ನೆಕ್ಸ್ಟ್ ಇಂಥವೇ ನಾಟಕ ಮತ್ತೆ 1000 ಮಾಡ್ಕೊತ ಹೋಗ್ಬೇಕಂತ ಹೇಳಿ ಎಲ್ಲ ಚಲೋ ಇತ್ತು. ನಮಗೆ ಇಷ್ಟೆಲ್ಲ ಹಿಂದೆಲ್ಲ ಹಾಕೊಂಡ್ಮೇಲೆ ನಮಗೊಂಥರ ಚಲೋ ಫೀಲ್ ಆಯಿತು. ನಾವು ಯಾವತ್ತೂ ನಮ್ಮ ಸ್ಕೂಲ್ ಟೈಮ್ದಾಗ ಹಿಂಗೆ ಈ ಥರ ಇದು ಹೋಗಿದ್ದಿಲ್ಲ. ಅವು ಬೇರೆ ಇದು ಇವು ಬೇರೆ ಇದು, ಬಟ್ ಇದು ಒಂದು ಅದ್ಭುತದ ಎಕ್ಸ್ಪೀರಿಯನ್ಸ್ ನಮ್ಗೆ ಅಷ್ಟೇ ಹೇಳ್ತೀನಿ. ಎಲ್ಲರೂ ಮಾಡ್ರಿ, ಎಲ್ಲರೂ ಇದು ಇಂಥ ಸಿಚುವೇಶನ್, ಇಂಥ ಸಂದರ್ಭ ಬಂತಂದ್ರೆ ಬಿಟ್ಕೊಡ್ಬೇಡ್ರಿ. ಇದು ಬರೋರಿಗೆ ಬರ್ತದೆ, ಅದು ಭಾಳ ಲಕ್ಕಿದವ್ರಿಗೆ ಬರ್ತದೆ. ನೀವು ಯಾವ ಪಾತ್ರ ಮಾಡಿದ್ರಿ? ಅಶ್ವತ್ಥಾಮ. ಏನು ಓದ್ತಾ ಇದ್ರಿ ಈಗ? ಸೆಕೆಂಡ್ PUC. ಇನ್ನೂ ಒಳ್ಳೇದು. 3, 2, 1. ನನ್ನ ಹೆಸರು ಪಾರ್ಥ ಶಾರದೆ ಎಂದು, MA ಟೆಕ್ನಿಕಲ್ ಕಾಲೇಜ್ ಗುಲ್ಬರ್ಗಾಯಿಂದ ಬಂದಿದ್ದೀನಿ. ಸೆಕೆಂಡ್ PUC ಸೈನ್ಸ್ ಓದ್ತಾ ಇದ್ದೀನಿ. ರಂಗಭೂಮಿ ಅಂದರೆ ಏನಂತ ಗೊತ್ತಿರಲಿಲ್ಲ, ಬಟ್ ಮ್ಯಾಮ್ ಸರ್ ಬಂದು ಕಾಲೇಜಿಗೆ ಬನ್ನಿರಿ ಮಾಡ್ರಿ ಅಂತ ಹೇಳಿದರು. ಇಷ್ಟೆಲ್ಲ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಚಲೋ ಆಗ್ಯದಂತ ಅಂದ್ಕೊಂಡಿರ್ತೀನಿ. ನಾನು ಅರ್ಜುನ ಪಾತ್ರ ನಿಭಾಯಿಸಿದ್ದೀನಿ. ಕಾಸ್ಟ್ಯೂಮ್ ಡಿಸೈನ್ಸ್ ಅದು ಯಾರು ಮಾಡಿದ್ದಾರೆ? ನಮ್ಮ ಮ್ಯಾಮೇ ಮಾಡಿದ್ದಾರೆ. ಹೆಸರೇನು? ಓಕೆ ಓಕೆ. ಮತ್ತು ನಿಮ್ಮ ನಿರ್ದೇಶನ, ನಾಟಕ ನಿರ್ದೇಶಕ ಗಂಗೋತ್ರಿ ಮೇಡಮ್ ಅವರು.
ಮೇಡಮ್ ನಿಮ್ಮ ಅಭಿಪ್ರಾಯ ಸ್ವಲ್ಪ ಏನಿದೆ ಅಂತ ಹೇಳಿ ಹೇಳ್ಬೇಡಿ. 3, 2 ನಿಮ್ಮ ಹೆಸರು ಫಸ್ಟ್. 3, 2, 1. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಗಂಗೋತ್ರಿ ಎಸ್ ಮಠಪತಿ ಅಂತ ಹೇಳಿ. ಕಾಲೇಜು ರಂಗೋತ್ಸವ ತೊಗೊಂಡಿದ್ದು ತುಂಬ ಹೆಲ್ಪ್ಫುಲ್ ಆಗಿದೆ. ಈಗಿನ ಯೂತ್ಸ್ಗೆ ಬರೀ ರೀಲ್ಸು ಫೋನು ಅದರಲ್ಲೇ ಮುಳುಗಿರೋರಿಗೆ ರಂಗಭೂಮಿ ಕರೆ ತರಬೇಕು. ರಂಗಭೂಮಿ ಕರೆ ತರೋದು ಅಂದರೆ ಅವ್ರಿಗೆ ಧೈರ್ಯ ಬರ್ತದೆ, ಪ್ರೊನೌನ್ಸಿಯೇಷನ್ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಕನ್ನಡ ಭಾಷೆ ಮೇಲೆ ಪ್ರಬುದ್ಧ ಬರುತ್ತೆ. ಮತ್ತು ಇದನ್ನು ಆ್ಯಕ್ಟಿಂಗನ್ನು ಕಲ್ತ ಮೇಲೆ ನಿಜ ಜೀವನದಲ್ಲಿ ಅವ್ರು ಯಾವ ರೀತಿ ಬಿಹೇವ್ ಮಾಡೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಂಗಭೂಮಿಯಲ್ಲಿ ಹೆಚ್ಚೆಚ್ಚು ಯೂತ್ಸ್ ಬರೋಕ್ಕಾಗಿಯೇ ಈ ರಂಗೋತ್ಸವಗಳನ್ನು ನಮ್ಮ ರಂಗಾಯಣ ನಿಯೋಜನೆ ಮಾಡ್ತಾ ಇರೋದು ತುಂಬ ಖುಷಿಯ ವಿಚಾರ ಇದು. ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಕಾಲೇಜ್ ಹುಡುಗರು ಮಾತ್ರ ಎಲ್ಲರೂ ಸೇರಿದ್ರೆ ಮಾತ್ರ ರಂಗಭೂಮಿ ಇನ್ನೂ ಉನ್ನತ ಮಟ್ಟದಲ್ಲಿ ಸಾಗೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಈ ರಂಗಭೂಮಿಯಲ್ಲಿ ಬಂದಮೇಲೆ ನೀವು ಮುಂದೆ ಅನೇಕ ಫ್ಯೂಚರ್ಗಳಿದೆ. ಬರೀ ಡಾಕ್ಟರ್ ಬೇಕು, ಇಂಜಿನಿಯರ್ಸ್ ಆಗಬೇಕು ಅಂತ ಇಲ್ಲ, ಕಲೆಗಳಲ್ಲೂ ನಾವು ಮುಂದುವರಿಬೇಕು. ಕಲೆ ನಮ್ಮ ಬದುಕನ್ನು ಕಟ್ಟುತ್ತೆ. ಈಗ ನಮ್ಮ ಬದುಕು ಪೂರ ಇಡೀ ನನ್ನ ಸಂಸಾರ ನಿಂತಿರೋದೇ ರಂಗಭೂಮಿ ಮೇಲೆ. ಹಾಗಾಗಿ ಎಲ್ಲ ಮಕ್ಕಳು ರಂಗಭೂಮಿಯಲ್ಲಿ ಬೆರೀರಿ, ತೊಡಗಿಸ್ಕೊಳ್ಳಿ ನಿಮ್ಮನ್ನು ಎಲ್ಲ ಥರದ್ದು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು, ಭಾಷೆ ಪ್ರೊನೌನ್ಸಿಯೇಷನ್ ಇಟ್ಕೊಂಡು ಎಲ್ಲನೂ ನಿಮಗೆ ಬಹಳ ಸಹಾಯ ಮಾಡುತ್ತೆ ಈ ರಂಗಭೂಮಿ ಅಂತ ಹೇಳ್ತೀನಿ. ಇದರಲ್ಲಿ ಫ್ಯೂಚರ್ ಇದೆ. ಇಲ್ಲ ಅಂತ ಕೆಲವರು ಅದೇನು ಬಣ್ಣ ಹಚ್ಚೋದು, ಅದೇನು ಆ್ಯಕ್ಟ್ ಮಾಡೋದು ಬರೋದು ಅಂತಂದರೆ ಇದರಲ್ಲಿ ಮುಂದೆ ಅನೇಕ ಜಾಬ್ಗಳು ಕರಿತಾ ಇದ್ದಾರೆ. ಮತ್ತು ರಂಗಭೂಮಿಗಳು ಇದ್ದಾವೆ, ರಂಗಾಯಣ ಅಂತ ಸಂಸ್ಥೆಗಳಿದ್ದಾವೆ, ಅಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇದೆ. ಇದನ್ನು ಕೋರ್ಸ್ ಮಾಡಿ, ಎಲ್ಲೆಲ್ಲಿ ಕೋರ್ಸ್ಗಳಿದೆ ಕೋರ್ಸ್ ಮಾಡಿ. ಅತಿ ಹೆಚ್ಚು ನಾವು ಈ ರಂಗಭೂಮಿಯಲ್ಲಿ ಏನು ಮಾಡಬೇಕು, ಇನ್ನು ಕಲಬುರಗಿಯಲ್ಲಿ ಅತಿ ಕಡಿಮೆ ಕೋರ್ಸ್ಗಳಿದ್ದಾವೆ. ಕಾಲೇಜ್ಗಳಲ್ಲಿ ಇದನ್ನೇ ಒಂದು ಕೋರ್ಸ್ ಆಗಿ ತರಬೇಕು. ಮಕ್ಕಳಲ್ಲಿ ಇನ್ನಷ್ಟು ಆತ್ಮಧೈರ್ಯನ ಮೂಡಿಸೋದಕ್ಕೆ ಈ ರಂಗಭೂಮಿಯಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳ್ತೀನಿ. And not to forget, this channel is dedicated to only and only art and culture. If you want more updates like this, then all you need to do is subscribe to Art TV Prime channel.